ನಮಸ್ಕಾರ, ನಾನು ಚೈತ್ರ ರಾಜ್. ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ಜೋರಾಗೇ ಇದೆ. ಬಿಹಾರಿ ಕಾರ್ಮಿಕರಿಂದ ಸಮುದಾಯಕ್ಕೆ ಸೋಂಕು ಹಬ್ಬುವ ಆತಂಕ ಸೃಷ್ಟಿಯಾಗಿದೆ. ಹೊಂಗಸಂದ್ರದಲ್ಲಿ ಓರ್ವ ವ್ಯಕ್ತಿಯಿಂದ 30 ಜನರಿಗೆ ಪಾಸಿಟಿವ್ ಬಂದಿದೆ. ಸೋಂಕಿತರು ಕೆಲಸಕ್ಕಾಗಿ ನಗರದ ಹಲವೆಡೆ ಸುತ್ತಾಡಿರೋದು ಈಗ ಆತಂಕಕ್ಕೆ ಕಾರಣವಾಗಿದೆ. ತರಕಾರಿ, ದಿನಸಿ ಅಂತಾನೂ ಸುತ್ತಾಡಿದ್ದಾರೆ. ಹೊಂಗಸಂದ್ರ, ವಿದ್ಯಾಜ್ಯೋತಿ ನಗರ, ಮಂಗಮ್ಮನಪಾಳ್ಯ ಸೇರಿ ಹಲವೆಡೆ ಓಡಾಡಿದ್ದಾರೆ. ಹಾಗಾಗಿ ಸೋಂಕು ಇತರೆಡೆಗೂ ವ್ಯಾಪಿಸಿರುವ ಆತಂಕ ಎದುರಾಗಿದೆ. ಹೀಗಾಗಿ ಹೊಂಗಸಂದ್ರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರೀ ಭದ್ರತೆ ಮಾಡಲಾಗಿದೆ. ಯಾರೂ ಹೊರಬರಬೇಡಿ ಅಂತ ಪೊಲೀಸರು ಪದೇ ಪದೇ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಈಗ ಒಬ್ಬ ವ್ಯಕ್ತಿಯಿಂದ 30 ಜನರಿಗೆ ಪಾಸಿಟಿವ್ ಬಂದಿದೆ. ಸೋಂಕಿತರು ಕೆಲಸಕ್ಕಾಗಿ ನಗರದ ಹಲವೆಡೆ ಸುತ್ತಾಡಿರೋದು ಕೂಡ ಇದೀಗ ಒಂದ್ ರೀತಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಒಂದ್ ಕಡೆ ತರಕಾರಿ, ದಿನಸಿ ಅಂತಾನೂ ಕೂಡ ಬಿಹಾರಿ ಕಾರ್ಮಿಕರು ಸುತ್ತಾಟವನ್ನ ಮಾಡಿದ್ದಾರೆ. ಹೊಂಗಸಂದ್ರ, ವಿದ್ಯಾಜ್ಯೋತಿ ನಗರ, ಮಂಗಮ್ಮನಪಾಳ್ಯ ಸೇರಿದಂತೆ ಹಲವೆಡೆ ಕೂಡ ಅವರು ಓಡಾಟವನ್ನ ಮಾಡಿದ್ದಾರೆ. ಹಾಗಾಗಿ ಇದೀಗ ಸೋಂಕು ಬೇರೆಯವ್ರಿಗೂ ತಗಲುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಈಗ ಒಂದ್ ರೀತಿಯಾಗಿ ಭಯದ ವಾತಾವರಣ ಕೂಡ ಅಲ್ಲಿ ಎದುರಿಸಬೇಕಾಗಿರುವಂತದ್ದು. ಹೀಗಾಗಿ ಹೊಂಗಸಂದ್ರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರೀ ಭದ್ರತೆಯನ್ನ ಮಾಡಲಾಗಿದೆ. ಯಾರೂ ಕೂಡ ಹೊರಬರಬೇಡಿ ಅಂತ ಅಲ್ಲಿನ ಪೊಲೀಸರು ಕೂಡ ಒಂದ್ ರೀತಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೀವು ಗಮನಿಸ್ತಾನೆ ಇರಬಹುದು, ದಿನದಿಂದ ದಿನಕ್ಕೆ ನಾವು ಕೂಡ ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತಾ ಇದೀವಿ. ಬೆಂಗಳೂರಲ್ಲಿ ಒಂದ್ ಕಡೆ ಪಾದರಾಯನಪುರದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಹೊಂಗಸಂದ್ರದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಒಂದ್ ರೀತಿಯಾದಂತಹ ಭಯದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಪೊಲೀಸರು ಎಷ್ಟೇ ಕಡಿವಾಣ ಹಾಕಿದ್ರು ಕೂಡ ಜನರು ಓಡಾಟ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ಸೊ ದಿನಸಿ ತಗೊಂಡ್ ಬರ್ತೀವಿ, ತರಕಾರಿ ತಗೊಂಡ್ ಬರ್ತೀವಿ ಅಂತ ಸಾಕಷ್ಟು ಕಾರಣಗಳನ್ನ ಹೇಳಿ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಒಂದ್ ಕಡೆ ನೋಡಿದ್ರೆ ಬಿಹಾರಿ ಕಾರ್ಮಿಕರು ಕೂಡ ಕೆಲಸವನ್ನ ಹುಡುಕೊಂಡು ಇಡೀ ಬೆಂಗಳೂರನ್ನ ಸುತ್ತಾಡಿದ್ದಾರೆ. ಸೊ ಈಗ ಒಬ್ಬ ಬಿಹಾರಿ ಕಾರ್ಮಿಕನಿಂದ 30 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ. ನೀವು ಕೂಡ ವಿಜುವಲ್ಸ್ ನ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಎಷ್ಟೇ ಕಠಿಣ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಜನರು ಮನೆಯಿಂದ ಹೊರಬರದೆ ಇರೋದಿಲ್ಲ. ಮನೆಯಿಂದ ಹೊರಬಂದು ದಿನಸಿ ತಗೊಂಡ್ಬರ್ತೀನಿ, ತರಕಾರಿ ತಗೊಂಡ್ಬರ್ತೀವಿ, ಟ್ಯಾಬ್ಲೆಟ್ಸ್ ತಗೊಂಡ್ಬರ್ತೀವಿ, ಮತ್ತೊಬ್ಬರನ್ನ ಮೀಟ್ ಮಾಡಕ್ ಹೋಗ್ಬೇಕಾಗಿತ್ತು, ಎಮರ್ಜೆನ್ಸಿ ಇದೆ ಅಂತ ಹೇಳಿ ಸಾಕಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ಜಾಗೃತಿಯನ್ನ ಮೂಡಿಸಿದ್ರು ಕೂಡ ಅವರಿಗೆ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಬರಬೇಡಿ ಅಂತ ಒಂದ್ ರೀತಿ ಮನವಿ ಮಾಡ್ಕೊಳ್ತಿದ್ರು ಕೂಡ ಯಾರು ಜನ ಕ್ಯಾರೆ ಅಂತ ಇಲ್ಲ. ಬೆಂಗಳೂರಲ್ಲಿ ಒಂದ್ ಕಡೆ ಬೆಂಗಳೂರಿನ ಪಾದರಾಯನಪುರದಲ್ಲಿ, ಹೊಂಗಸಂದ್ರದಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಒಂದ್ ರೀತಿ ಜಾಸ್ತಿ ಆಗ್ತಾ ಇದ್ದಂತೆ ಅಲ್ಲಿನ ಜನರಿಗೂ ಕೂಡ ಆತಂಕ ಮನೆ ಮಾಡಿದೆ. ಪೊಲೀಸರು ಎಷ್ಟೇ ಕಡಿವಾಣ ಹಾಕಿದ್ರು ಕೂಡ ಅಲ್ಲಿನ ಜನರು ಕ್ಯಾರೆ ಅಂತಿಲ್ಲ. ಈಗ ಒಬ್ಬನಿಂದ 30 ಜನರಿಗೆ ಸೋಂಕು ತಗುಲಿರುವಂತಹ ಒಂದು ಮಾಹಿತಿ ಕೂಡ ಹೊರಬಿದ್ದಿದೆ. ಈಗ ಹೊಂಗಸಂದ್ರ ಸುತ್ತಮುತ್ತ ಕೂಡ ಭಾರೀ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಇಲ್ಲಿ 30 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೂ ಕೂಡ ಒಂದ್ ರೀತಿಯಾದಂತಹ ಆತಂಕ ಮನೆ ಮಾಡಿದೆ. ಬೆಂಗಳೂರಿಗೆ ಕಾರ್ಮಿಕರ ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಕೆಲಸದ ಒಂದು ನಿಮಿತ್ತ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕೆಲಸ ಸಿಗದೆ ಬೇರೆ ಬೇರೆ ಏರಿಯಾಗಳಲ್ಲಿ ಕೂಡ ಅವರು ಕೆಲಸಕ್ಕೆ ಹುಡುಕೊಂಡು ಹೋಗಿದ್ದಾರೆ. ಆ ಒಂದು ಆಘಾತಕಾರಿ ಮಾಹಿತಿ ಕೂಡ ಹೊರಬಿದ್ದಿದೆ. ಎಷ್ಟೇ ಕಡಿವಾಣ ಹಾಕಿದ್ರು, ಎಷ್ಟೇ ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಮಾಡಿದ್ರು ಕೂಡ ಬೆಂಗಳೂರಲ್ಲಿ ಜನರು ಯಾವುದೇ ಒಂದು ಪೊಲೀಸರ ಮನವಿಗೂ ಕೂಡ ಕ್ಯಾರೆ ಅಂತ ಇಲ್ಲ. ರಾಜಸ್ಥಾನದ ಕೋಟಾದಲ್ಲಿ ಕರ್ನಾಟಕದ ಹಲವು ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ರಾಜ್ಯದ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಜಸ್ಥಾನದಲ್ಲಿ ಸಿಲುಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕದ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೋಟಾದಲ್ಲಿ ಉಳಿದುಕೊಂಡಿದ್ದಾರೆ. ಐಐಟಿ ನೀಟ್ ತರಬೇತಿಗಾಗಿ ಹೋಗಿರುವ ವಿದ್ಯಾರ್ಥಿಗಳು ಲಾಕ್ಡೌನ್ ಕಾರಣಕ್ಕೆ ಅಲ್ಲಿಯೇ ಸಿಲುಕಿಕೊಳ್ಳುವಂತಾಗಿದೆ. ಊಟ ಸೇರಿದಂತೆ ಎಲ್ಲದಕ್ಕೂ ಪರದಾಡೋ ಪರಿಸ್ಥಿತಿ ಎದುರಾಗಿದೆ. ತಮ್ಮನ್ನ ಕರೆಸಿಕೊಳ್ಳಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತಿತರ ರಾಜ್ಯಗಳು ತಮ್ಮ ರಾಜ್ಯಕ್ಕೆ ಸೇರಿದ ವಿದ್ಯಾರ್ಥಿಗಳನ್ನ ವಾಪಸ್ ಕರೆಸಿಕೊಳ್ಳಲು ವ್ಯವಸ್ಥೆ ಮಾಡಿದೆ. ಆದರೆ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಪೋಷಕರು ಆರೋಪವನ್ನ ಮಾಡಿದ್ದಾರೆ. ಈಗಲಾದರೂ ವಿದ್ಯಾರ್ಥಿಗಳನ್ನ ವಾಪಸ್ ಕರೆಸಿಕೊಳ್ಳಲು ವ್ಯವಸ್ಥೆ ಮಾಡುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ನಾನು ಇಲ್ಲಿ ಕೋಟಾಗೆ IIT ಪ್ರಿಪರೇಷನ್ ಅಂತ ಬಂದಿದ್ದೆ. ಆದರೆ ಇದು COVID-19 ಇರೋದ್ರಿಂದ ಇಲ್ಲಿ ಅಕಾಮಿಡೇಷನ್, ಫುಡ್ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾನು
ಕರ್ನಾಟಕ ಗವರ್ಮೆಂಟ್ ಮತ್ತು BS ಯಡಿಯೂರಪ್ಪ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಒಂದು 30 ಬಸ್ಸಸ್ ಮಾಡಿ. ಇಲ್ಲಿ ಸುಮಾರು 300 ಹುಡುಗರು ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಡೇ ಬೈ ಡೇ ಕೇಸಸ್ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಐ ರಿಕ್ವೆಸ್ಟ್ ಯು ಟು ಸೆಂಡ್ ದ ಬಸ್ಸಸ್ ಅಂಡ್ ಮೇಕ್ ಅಸ್ ಟು ರೀಚ್ ಅವರ್ ಹೋಮ್ ಸೇಫ್ಲಿ. ನಮ್ಮ ಮಗ ಸ್ವಸ್ತಿಕ್ ಚವಾಣ್ ಅಂತ ಕೋಟಾದಲ್ಲಿ ನೀಟ್ ಕೋಚಿಂಗ್ ತಗೋತಾ ಇದ್ದಾನೆ ಇವನು. ಸೊ ಬಿಕಾಸ್ ಆಫ್ ದಿಸ್ COVID-19 ಸ್ಟಕ್ ಆಗಿದ್ದಾರೆ. ಅದಕ್ಕೆ ನಾಟ್ ಓನ್ಲಿ ಮೈ ಸನ್, ಆನ್ ಬಿಹಾಫ್ ಆಫ್ ಆಲ್ ದ ಪೇರೆಂಟ್ಸ್ ಹೂಸ್ ವಾರ್ಡ್ಸ್ ಆರ್ ಸ್ಟಕ್ ಇನ್ ರಾಜಸ್ಥಾನ್ ಕೋಟಾ ಬಂದಿದ್ದ, ಇಲ್ಲಿ ಮನೆಗೆ ಇದ್ದ. ಅವಾಗ ಜಸ್ಟ್ ಸ್ಟಾರ್ಟ್ ಆಗಿತ್ತು, ಅದಿಷ್ಟು ಜೋರು ಇದಿತ್ತು ಅಂತ ಅನ್ಕೊಂಡಿರ್ಲಿಲ್ಲ. ಅವ್ನು ಹೋದ ಅಂಡ್ ಇಟ್ ಇಸ್ ಪಿಕ್ಡ್ ಅಪ್ ವೆರಿ ಡ್ರಾಸ್ಟಿಕಲಿ. ಸೊ ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲ ಹುಡುಗರಿಗೆ. ಸೊ ಆನ್ ಬಿಹಾಫ್ ಆಫ್ ಆಲ್ ದ ವಾರ್ಡ್ಸ್ ಐ ಆಮ್ ರಿಕ್ವೆಸ್ಟಿಂಗ್, ಏನೋ ಒಂದು ಅರೇಂಜ್ಮೆಂಟ್ ಆಗಬೇಕು. ಫಾರ್ ಎಕ್ಸಾಂಪಲ್ UP ಗವರ್ಮೆಂಟ್ ಎಲ್ಲ ಅವ್ರವ್ರ ವಾರ್ಡ್ಸ್ನ ಕರೆಸ್ಕೊಂಡಿದ್ದಾರೆ. ಅದೇ ಥರ ನಮ್ಮ ಕರ್ನಾಟಕ ಗವರ್ಮೆಂಟ್ ಕೂಡ ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಹುಡುಗರಿಗೆ ಸ್ವಲ್ಪ ಮನೆಗೆ ಸೇಫ್ಲಿ ಬರೋ ತನಕ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನನ್ನ ಮಗ ಈಗ ಕೋಚಿಂಗ್ ಸಲುವಾಗಿ ಕೋಟಾ ರಾಜಸ್ಥಾನದೊಳಗೆ ಸ್ಟಡಿ ಮಾಡ್ತಾನೆ. ಸುಮಾರು 1 ತಿಂಗಳಾಯ್ತು ಆತ ಹೋಗಿ. ಮತ್ತು ಈಗ COVID-19ದಿಂದ ಅಲ್ಲೆಲ್ಲರೂ ಸಿಕ್ಕಾಕೊಂಡಾರ. ಈ ಒಂದು ಡಿವಿಷನ್ದಿಂದ ಸುಮಾರು ಒಂದು 40-50 ಜನ ಹುಡುಗರು, ಮತ್ತು ಕರ್ನಾಟಕದ ತುಂಬ ನೋಡಿದ್ರೆ ಸುಮಾರು ಒಂದು 300 ಹುಡುಗರು ಅಲ್ಲಿ ಸಿಕ್ಕಾಕೊಂಡಾರ. ಈಗ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು BS ಯಡಿಯೂರಪ್ಪನವರು ಕೂಡ ಈ ಒಂದು ನಿಟ್ಟಿನೊಳಗ ಈ ಟ್ವಿಟರ್ನೂ ಮಾಡಿದ್ದಾರೆ, ಬಹಳಷ್ಟು ಒಂದು ಗ್ರೂಪ್ ಮಾಡಿದ್ದಾರೆ. ಇಲ್ಲಿ ಟ್ವಿಟರ್ ಮೂಲಕ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಇನ್ನೂ ಮಾಡ್ಕೊಳ್ತಾ ಇದ್ದಾರೆ. ಈ ಮಕ್ಕಳ ಹಿತದೃಷ್ಟಿಯಿಂದ ನಮ್ಮ ಒಂದು ಸರ್ಕಾರ ಅದಕ್ಕೆ ಒಂದು ಸಹಾಯ ಮಾಡಿ ಸೇಫ್ ಆಗಿ ಅವರಿಗೆ ಅರೇಂಜ್ಮೆಂಟ್ ಮಾಡಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್, ಒಂದ್ ರೀತಿಯಾಗಿ ಕೊರೋನಾ ಅಟ್ಟಹಾಸ ಇಡೀ ದೇಶದಲ್ಲೇ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದೆ. ಒಂದ್ ಕಡೆ ಇವಾಗ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ರಾಜಸ್ಥಾನದ ಕೋಟಾದಲ್ಲಿ ಸಿಲುಕ್ ಹಾಕೊಂಡಿದ್ದಾರೆ. ಬಟ್ ಇವಾಗ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಇದೆ? ಸರ್ಕಾರಕ್ಕೆ ಯಾರಾದ್ರೂ ಪತ್ರ ಬರೆದಿದ್ದಾರಾ, ಮನವಿ ಮಾಡ್ಕೊಂಡಿದ್ದಾರಾ? ಸರ್ಕಾರ ಏನಾದ್ರೂ ಕ್ರಮವನ್ನ ತೆಗೆದುಕೊಂಡಿದ್ಯಾ? ಹೇಗೆ? ಚೈತ್ರ, ಏನು ಕೋಟಾದಲ್ಲಿರುವಂತಹ ಕರ್ನಾಟಕ ವಿದ್ಯಾರ್ಥಿಗಳು ಚಿಂತಾಕ್ರಾಂತರಾಗಿದ್ದಾರೆ. ಯಾಕಂದ್ರೆ ಅವ್ರ ಹತ್ತ ಇದ್ದಂತಹ ಹಣ ಎಲ್ಲ ಖಾಲಿಯಾಗಿದೆ, ಊಟಕ್ಕೂ ಸಹ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಅವ್ರು ಏನಂದ್ರೆ ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟಿದ್ದಾರೆ. ಇದು ಏನು ಟ್ವಿಟರ್ನಲ್ಲೂ ಸಹ ಟ್ಯಾಗ್ ಮಾಡಿಬಿಟ್ಟು ನಮ್ಮನ್ನ ರಕ್ಷಣೆ ಮಾಡಿ ಮತ್ತು ನಮ್ಮ ಊರುಗಳಿಗೆ ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಸಹ ಸ್ಪಂದನೆ ಸಿಕ್ಕಿಲ್ಲ. ಅವರು ಮುಖ್ಯ ಆಗ್ರಹ ಏನಂದ್ರೆ ಈಗಾಗಲೇ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಮೊದಲಾದ ಕಡೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮೊದಲಾದ ರಾಜ್ಯಗಳು ತಮ್ಮ ವಿದ್ಯಾರ್ಥಿಗಳು ವಾಪಸ್ ಕರ್ಸ್ಕೊಂಡಿದ್ದಾವೆ. ನೀವು ಸಹ ಅದೇ ರೀತಿ ಮಾಡ್ರಿ. ಈಗಾಗಲೇ ಕಾರ್ಮಿಕರಿಗೆ ನೀವು ವಾಪಸ್ ಕರ್ಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಆದ್ರೆ ನಾವೇನು ವಿದ್ಯಾರ್ಥಿಗಳು ಇಲ್ಲಿ ಕೋಟಾಗೆ ಬಂದಿದ್ದೀವಿ, ನಾವು IIT ಮತ್ತು ನೀಟ್ ತರಬೇತಿಗೆ ಅಂತ ಬಂದಿದ್ದೀವಿ, ನಮ್ಮನ್ನು ಸಹ ಅದೇ ರೀತಿ ನಮ್ಮನ್ನ ರಕ್ಷಣೆ ಮಾಡ್ಕೊಂಡು ನಮ್ಮ ಊರುಗಳಿಗೆ ತಲುಪಿಸ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಲಕರು ಸಹ ಆಗ್ರಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಸಹ ಚಿಂತಾಕ್ರಾಂತರಾಗಿದ್ದಾರೆ. ಎಲ್ಲೋ ಒಂದ್ ಕಡೆ 1-1.5 ತಿಂಗಳಾಗ್ತಾ ಬಂತು ಅವ್ರು ಕೋಟಾದಲ್ಲಿ ಉಳ್ಕೊಳ್ಲಿಕ್ಕೆ. ಅಲ್ಲಿ PGಗಳಲ್ಲಿ ಉಳ್ಕೊಂಡಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಕರ್ನಾಟಕದ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಉಳ್ಕೊಂಡಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಉಳ್ಕೊಂಡು ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ದಯವಿಟ್ಟು ನಮ್ಮನ್ನ ರೆಸ್ಕ್ಯೂ ಮಾಡಿಬಿಟ್ಟು, ಏನು ರಕ್ಷಣೆ ಮಾಡಿಬಿಟ್ಟು ನಮ್ಮ ಊರುಗಳಿಗೆ ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಟ್ವಿಟರ್ ಮೂಲಕ ಸಹ ಮನವಿ ಮಾಡ್ಕೊಂಡಿದ್ದಾರೆ. ಚೈತ್ರ, ಎಸ್ ಶಿವರಾಮ್, ಈಗ IIT ಮತ್ತೆ ನೀಟ್ ಪರೀಕ್ಷೆಗೆ ಅಂತ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿದ್ದಾರೆ ರಾಜಸ್ಥಾನಕ್ಕೆ. ಬಟ್ ಅಲ್ಲಿನ ಕಾಲೇಜು ಆಡಳಿತ ಮಂಡಳಿ ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ಯಾ ವಿದ್ಯಾರ್ಥಿಗಳಿಗೆ? ಊಟದ ವ್ಯವಸ್ಥೆ ಇರ್ಬೋದು, ಬಟ್ಟೆ ವ್ಯವಸ್ಥೆ ಇರ್ಬೋದು, ಸೊ ಬೇರೆ ಬೇರೆ ವ್ಯವಸ್ಥೆ ಏನಾದ್ರೂ ಮಾಡ್ಕೊಟ್ಟಿದಾರಾ? ಹೇಗೆ? ಚೈತ್ರ, ಇಲ್ಲಿ ಕಾಲೇಜ್ ಅಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಇವರು ತರಬೇತಿ ಪಡಿತಾ ಇದ್ರು. ಅಂದ್ರೆ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಲ್ಲಿ. ಅಲ್ಲದೆ ಇವ್ರು ಏನು ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಕಡೆ ಇಲ್ಲ, ಬೇರೆ ಬೇರೆ PGಗಳಲ್ಲಿ ಅವರು ಸೇರ್ಕೊಂಡಿದ್ರು. ಹೀಗಾಗಿ ಅವರು ಒಂದು ಗ್ರೂಪ್ ಮಾಡ್ಕೊಂಡು ಎಲ್ಲೆಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳದ ಅವರೆಲ್ಲ ನಂಬರ್ ಇದು ಮಾಡ್ಕೊಂಡು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಕರ್ನಾಟಕದ ಸರ್ಕಾರಕ್ಕೂ ಸಹ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ. ಆದ್ರೆ ಅಲ್ಲಿ ಏನು ಸರ್ಕಾರ ಏನು ಯಾವುದೇ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ, ಅದೇ ದೊಡ್ಡ ತೊಂದರೆ ಆಗಿದೆ. ಈಗೇನು ಅವ್ರ ಕೈಯಲ್ಲಿ ಇದ್ದಂತ ಹಣ ಎಲ್ಲ ಖಾಲಿಯಾಗಿದೆ, ಊಟಕ್ಕೂ ಸಹ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಮಗೆ ಒಂದಿಷ್ಟು ರಕ್ಷಣೆ ಮಾಡೋದು ಅಂದ್ರೆ ನಮ್ಮ ಊರುಗಳಿಗೆ ಕಳ್ಸಿಕೊಡ್ರಿ, ನೀವೇನು ನಮಗೇನು ಬೇರೆ ಹೆಲ್ಪ್ ಮಾಡೋದು ಬೇಕಾಗಿಲ್ಲ, ನಮ್ಮ ಊರುಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ರೆ ಸಾಕನ್ನೋ ಮನವಿ ಮಾಡ್ತಾ ಇದ್ದಾರೆ. ಚೈತ್ರ,
ಎಸ್ ಶಿವರಾಮ್, ಈಗ ಉತ್ತರ ಪ್ರದೇಶ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ, ಮಧ್ಯಪ್ರದೇಶ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಬಟ್ ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶದವರು ವಿದ್ಯಾರ್ಥಿಗಳನ್ನ ಕರ್ಸ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಟ್ ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಏನ್ ಸಮಸ್ಯೆ ಅಂತೆ ಅವರಿಗೆ ಈಗ ವಿದ್ಯಾರ್ಥಿಗಳನ್ನ ಕರ್ಸ್ಕೊಳ್ಳೋದಕ್ಕೆ? ಈಗ ಪೋಷಕರದು ಸಹ ಅದೇ ಮುಖ್ಯ ಪ್ರಶ್ನೆ ಆಗಿದೆ ನಮ್ಗೆ. ಯಾಕಂದ್ರೆ ಕೂಲಿ ಕಾರ್ಮಿಕರು ನೀವು ಬೇರೆ ಬೇರೆ ಕಡೆಯಿಂದ ಕಳಿಸ್ಕೊಡ್ತಾ ಇದ್ರಿ ಮತ್ತು ಕರ್ಕೊಂಡು ಬರ್ತಾ ಇದ್ರಿ, ಆದ್ರೆ ನಮ್ಮ ವಿದ್ಯಾರ್ಥಿಗಳು ಕರ್ಕೊಂಡ್ ಬರ್ಲಿಕ್ಕೆ ಇಷ್ಟ್ಯಾಕೆ ಅಸಡ್ಡೆ ತೋರ್ತೀರಿ ಅನ್ನೋ ಪ್ರಶ್ನೆ ಪೋಷಕರದಾಗಿದೆ. ಯಾಕಂದ್ರೆ ಈಗ ಎಲ್ಲೆಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದವರು ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಂಥವ್ರಿಗೆ ಈಗಾಗಲೇ ಬಸ್ ವ್ಯವಸ್ಥೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಮತ್ತು ಅವ್ರವ್ರ ಊರುಗಳಿಗೆ ಬಿಟ್ಟು ಬರಲಿಕ್ಕೆ ವ್ಯವಸ್ಥೆನೂ ಸಹ ಮಾಡಿದೆ. ಇಂಥ ಸಂದರ್ಭದಲ್ಲಿ ನಾವು ಆಗಲೇ ಎರಡೆರಡು ಸಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೀವಿ. ಆದ್ರೆ ಲಾಕ್ಡೌನ್ ಮುಂದುವರೆದಿರುವುದರಿಂದಾಗಿ ನಾವು ಅನಿವಾರ್ಯವಾಗಿ ನಮ್ಮ ಮಕ್ಕಳು ಅಲ್ಲೇ ಉಳಿದಿದ್ದಾರೆ. ಕನಿಷ್ಠ ಈಗಲಾದ್ರೂ ಸರ್ಕಾರ ಸರ್ಕಾರ ತಮ್ಮ ಗಮನಕ್ಕೆ ತಂದುಕೊಂಡು ಈಗ ವಿದ್ಯಾರ್ಥಿಗಳಿಗೆ ಒಂದೇನು ಸಹಾಯ ಮಾಡುವಂತ ಕೆಲಸ ಮಾಡಬೇಕು ಮತ್ತು ಏನು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, ಅವ್ರಿಗೆ ನೆರವಿಗೆ ಮುಂದೆ ಆಗಬೇಕು ಅಂತೇಳಿ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಕನಿಷ್ಠ ಈಗಲಾದ್ರೂ ಸಹ ಮುಖ್ಯಮಂತ್ರಿಗಳು ಇರ್ಬೋದು ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಆ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮೊದಲಾದ ರಾಜ್ಯಗಳ ವಿದ್ಯಾರ್ಥಿಗಳು ಈಗಾಗಲೇ ಅವರವ್ರ ಊರುಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಅಲ್ಲಿಯೇ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚೈತ್ರ, ಓಕೆ, ಧನ್ಯವಾದಗಳು ಶಿವರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋವಿಡ್-19 ಪರೀಕ್ಷೆಗೆ ಹೋಗಿದ್ದಾಗ ಸ್ಥಳೀಯರಿಂದ ಬೆದರಿಕೆ ಮತ್ತು ದೌರ್ಜನ್ಯದಿಂದ ಬೇಸತ್ತ ಆಶಾ ಕಾರ್ಯಕರ್ತೆ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆಶಾ ಕಾರ್ಯಕರ್ತೆಯನ್ನ ಮಂಡ್ಯ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. ಆಸ್ಪತ್ರೆಯ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಭರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಚಿಕಿತ್ಸೆ ಖರ್ಚಿಗೆ 12,000 ಚೆಕ್ ವಿತರಣೆ ಮಾಡಿದ್ದಾರೆ. ಇನ್ಮುಂದೆ ಪೊಲೀಸ್ ಇಲಾಖೆಯಿಂದ ಕೂಡ ರಕ್ಷಣೆ ಕೊಡೋದಾಗಿ ಎಸ್ಪಿ ಭರವಸೆಯನ್ನ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಲಾಕ್ಡೌನ್ ರೂಲ್ಸ್ಗೆ ಜನ ಡೋಂಟ್ ಕೇರ್ ಅಂತಿದ್ದಾರೆ. ಬಾಗಲಕೋಟೆ ರೆಡ್ ಝೋನ್ ನಲ್ಲಿದ್ರೂ ಜನ ಬುದ್ಧಿನೇ ಕಲಿತಿಲ್ಲ. ಕೆರೂರು, ಬಾದಾಮಿಯಲ್ಲಿ ತರಕಾರಿ ದಿನಸಿ ಖರೀದಿಸಲು ಜನ ಮುಗಿಬಿದ್ದಿದ್ದಾರೆ. ವಾರದಲ್ಲಿ 2 ದಿನ ತರಕಾರಿ ದಿನಸಿ ಮಾರಾಟಕ್ಕೆ ತಾಲೂಕು ಆಡಳಿತ ಅವಕಾಶವನ್ನ ನೀಡಿದೆ. ಆದರೂ ಜನ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಿಲ್ಲ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಮಾರಾಟ ಜನರಿಂದ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ. ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಅಲ್ಲಿನ ತಾಲೂಕು ಆಡಳಿತ ಮಂಡಳಿ. ತರಕಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ದಿನಸಿಯನ್ನ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ಕ್ರಮಗಳನ್ನ ಅನುಸರಿಸಿ ಅಲ್ಲಿ ಜನರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಆದ್ರೆ ಒಂದ್ ರೀತಿ ಜನ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ಕ್ಯಾರೆ ಅಂತ ಇಲ್ಲ. ಪೊಲೀಸರ ಮಾತುಗೂ ಕೂಡ ಮನವಿಗೂ ಕೂಡ ಅವರು ಕ್ಯಾರೆ ಅಂತ ಇಲ್ಲ. ತರಕಾರಿ ದಿನಸಿಯನ್ನ ಖರೀದಿಸೋದಕ್ಕೆ ಜನ ಅಲ್ಲಿ ಮುಗಿಬಿದ್ದಿದ್ದಾರೆ. ವಾರದಲ್ಲಿ 2 ದಿನ ಅವಕಾಶವನ್ನ ಕೊಡಲಾಗಿದೆ. ತರಕಾರಿ ತಗೊಳ್ಳೋದಕ್ಕಿರ್ಬೋದು ಅಥವಾ ದಿನಸಿ ಮಾರುಕಟ್ಟೆಯಲ್ಲಿ ದಿನಸಿಯನ್ನ ತೆಗೆದುಕೊಳ್ಳೋದಕ್ಕೆ ಇರ್ಬೋದು. ಬಟ್ ಅಲ್ಲಿ ತಾಲೂಕು ಆಡಳಿತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು ಕೂಡ ಜನ ಮಾತ್ರ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಿಲ್ಲ. ಕೊರೋನಾ ಮಹಾಮಾರಿ ಬಡ ಕುಶಲ ಕರ್ಮಿಗಳ ಬದುಕನ್ನೇ ನುಂಗಿ ಹಾಕಿದೆ. ಇದಕ್ಕೆ ಉದಾಹರಣೆ ಬಟ್ಟೆ ಹೊಲಿಯುವ ಟೈಲರ್ಗಳು. ರಾಯಚೂರು ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಬಟ್ಟೆ ಹೊಲಿಯುವ ಟೈಲರ್ಗಳಿಗೆ ಲಾಕ್ಡೌನ್ನಿಂದಾಗಿ ಕಳೆದ 1.5 ತಿಂಗಳಿನಿಂದ ಕೆಲಸವಿಲ್ಲ. ಇದರಲ್ಲಿ ಕೆಲವರು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಒಂದೇ ಟೈಲರ್ ಮಷೀನ್ ಇಟ್ಕೊಂಡು ಬದುಕುತ್ತಿರುವ ಟೈಲರ್ಗಳಿಗೆ ಈಗ ದುಡಿಮೆ ಇಲ್ಲದೆ ಬದುಕು ಕಷ್ಟವಾಗಿದೆ. ರಾಯಚೂರು ಜಿಲ್ಲೆಯೊಂದರಲ್ಲಿ 5,000ಕ್ಕೂ ಅಧಿಕ ಟೈಲರ್ಗಳಿದ್ದು ಈಗ ಸಂಕಷ್ಟದಲ್ಲಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ಬಗ್ಗೆ ವಿಭಿನ್ನವಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ. ಟೀ ಮಾರುವ ವೃದ್ಧ ಸಹ ಕೊರೋನಾ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ವೆಂಕಟೇಶಪ್ಪ ಎಂಬ ವೃದ್ಧ ಸೈಕಲ್ನಲ್ಲಿ ಟೀ ಮಾರುತ್ತಾ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ದಯವಿಟ್ಟು ಸ್ವಚ್ಛತೆ ಕಾಪಾಡಿ ಅಂತ ಸೈಕಲ್ನಲ್ಲಿ ಡಸ್ಟ್ ಬಿನ್ ಇಟ್ಟು ಜಾಗೃತಿ ಮೂಡಿಸುತ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. भारत में लॉकडाउन को अब 3 मई तक और ವೆಲ್ಕಮ್ ಬ್ಯಾಕ್. ಗದಗದಲ್ಲೂ ಲಾಕ್ಡೌನ್ ಉಲ್ಲಂಘಿಸಿ ಜನರು ತರಕಾರಿ ಖರೀದಿಗೆ ಮುಗಿಬಿದ್ರು.
ಕಳಸಾಪುರ ರಸ್ತೆಯಲ್ಲಿ ನಡೆದ ತರಕಾರಿ ಸಂತೆಯಲ್ಲಿ ಯಾವುದೇ ಸಾಮಾಜಿಕ ಅಂತರ ಇಲ್ಲದೆ ಮಾಸ್ಕ್ ಧರಿಸದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ರು. ಗದಗ ನಗರದಲ್ಲಿ 4 ಪಾಸಿಟಿವ್ ಕೇಸ್ ಬಂದರೂ ಬುದ್ಧಿ ಕಲಿಯದ ಜನ ಎಲ್ಲಂದರಲ್ಲಿ ಓಡಾಟವನ್ನ ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಮನವಿ ಮಾಡಿದ್ರೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಜನರು ಖರೀದಿಯಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದ್ ಕಡೆ ಬಾಗಲಕೋಟೆಯಲ್ಲೂ ಜನ ಡೋಂಟ್ ಕೇರ್, ಗದಗದಲ್ಲೂ ಕೂಡ ಒಂದ್ ರೀತಿ ಜನರು ಡೋಂಟ್ ಕೇರ್. ಯಾವುದೇ ರೂಲ್ಸ್ ಮಾಡಿದ್ರು ಕೂಡ ತಲೆಗೆ ಹಾಕೊಳ್ತಾ ಇಲ್ಲ. 4 ಪಾಸಿಟಿವ್ ಕೇಸ್ ಇದ್ರೂ ಕೂಡ ಜನ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ನಮಗ್ ತರಕಾರಿ ಬೇಕು, ದಿನಸಿ ಬೇಕು ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇಲ್ಲ, ಮಾಸ್ಕ್ ಕೂಡ ಧರಿಸ್ತಾ ಇಲ್ಲ, ಪೊಲೀಸರ ಮಾತಿಗೂ ಕ್ಯಾರೆ ಅಂತ ಇಲ್ಲ. ಜನರಿಗೆ ಯಾವ ರೀತಿಯಾಗಿ ಬುದ್ಧಿ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಗದಗದಲ್ಲೇ 4 ಪಾಸಿಟಿವ್ ಕೇಸ್ ಇದ್ರೂ ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಲಾಕ್ಡೌನ್ ಬಳಿಕ ಇದು 2ನೇ ಮನ್ ಕಿ ಬಾತ್. ಲಾಕ್ಡೌನ್ ಮಾಡಿದ್ರೂ ಕೊರೋನಾ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ದೇಶದ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ದೇಶದ ಜನರಿಗೆ ಪ್ರಧಾನಿ ಧೈರ್ಯ ತುಂಬಿದ್ದಾರೆ. ಮುಂದುವರೆದ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಇದೆ. ಸೋಂಕನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಟ್ಟಿಹಾಕುವ ಸಂಬಂಧ ಮೋದಿ ಕೆಲ ಸಲಹೆಗಳನ್ನ ನೀಡುವ ಸಾಧ್ಯತೆ ಇದೆ. ಮನ್ ಕಿ ಬಾತ್ ಅಲ್ಲಿ ಭಾರತೀಯರನ್ನ ಉದ್ದೇಶಿಸಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಭಾರತದಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಟ್ಟಿ ಹಾಕುವ ಸಂಬಂಧ ಕೆಲವೊಂದಿಷ್ಟು ಮಾತುಗಳನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ಜೋರಾಗೇ ಇದೆ. ಬಿಹಾರಿ ಕಾರ್ಮಿಕರಿಂದ ಸಮುದಾಯಕ್ಕೆ ಸೋಂಕು ಹಬ್ಬುವ ಆತಂಕ ಸೃಷ್ಟಿಯಾಗಿದೆ. ಹೊಂಗಸಂದ್ರದಲ್ಲಿ ಓರ್ವ ವ್ಯಕ್ತಿಯಿಂದ 30 ಜನರಿಗೆ ಪಾಸಿಟಿವ್ ಬಂದಿದೆ. ಸೋಂಕಿತರು ಕೆಲಸಕ್ಕಾಗಿ ನಗರದ ಹಲವೆಡೆ ಸುತ್ತಾಡಿರೋದು ಈಗ ಆತಂಕಕ್ಕೆ ಕಾರಣವಾಗಿದೆ. ತರಕಾರಿ, ದಿನಸಿ ಅಂತಾನೂ ಸುತ್ತಾಡಿದ್ದಾರೆ. ಹೊಂಗಸಂದ್ರ, ವಿದ್ಯಾಜ್ಯೋತಿ ನಗರ, ಮಂಗಮ್ಮನಪಾಳ್ಯ ಸೇರಿ ಹಲವೆಡೆ ಓಡಾಡಿದ್ದಾರೆ. ಹಾಗಾಗಿ ಸೋಂಕು ಇತರೆಡೆಗೂ ವ್ಯಾಪಿಸಿರುವ ಆತಂಕ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಬೆಂಗಳೂರಲ್ಲಿ ದಿನೇ ದಿನೇ ಆತಂಕ ಜಾಸ್ತಿ ಆಗ್ತಾನೆ ಇದೆ. ಆಘಾತಕಾರಿ ವಿಷಯಗಳು, ಮಾಹಿತಿಗಳು ಹೊರ ಬೀಳ್ತಾನೆ ಇದೆ. ಯಾಕಂತಂದ್ರೆ ಪಾದರಾಯನಪುರ ಹಾಗೆ ಹೊಂಗಸಂದ್ರದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಟ್ ಈಗ ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಿದ್ದಾರೆ? ಜನರು ಪೊಲೀಸರ ಮನವಿಯನ್ನ ಸ್ವೀಕರಿಸ್ತಾ ಇದ್ದಾರಾ? ಹೇಗೆ? ಚೈತ್ರ, ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಕೊರೋನಾ ಸೋಂಕಿತರ ಸಂಖ್ಯೆ 500ಕ್ಕೂ ಜಾಸ್ತಿ ಆಗಿದೆ. ಜೊತೆಗೆ ಬೆಂಗಳೂರು ನಗರದಲ್ಲಿ ಕಳೆದ 4-5 ದಿನಗಳಿಂದ ಸೋಂಕಿತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಪಾದರಾಯನಪುರದ ಒಂದು ಪುಂಡಾಟಿಕೆ ನಂತರ ಸೋಂಕಿತರ ಸಂಖ್ಯೆ ಶುರುವಾಗಿದ್ದು, ಈಗ ಏನು ಹೊಂಗಸಂದ್ರದಲ್ಲಿ ಬಿಹಾರದ ಕಾರ್ಮಿಕರಿದ್ದಾರೆ, ಈ ಒಂದು ಕಾರ್ಮಿಕರಿಂದ ದಿನೇ ದಿನೇ ಬೆಂಗಳೂರು ನಗರದಲ್ಲಿ ಸುಮಾರು 15ರಿಂದ 20 ಕೊರೋನಾ ಪಾಸಿಟಿವ್ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಹೊಂಗಸಂದ್ರದಲ್ಲಿರುವಂತಹ ಬಿಹಾರದ ಮೂಲದ 130 ಜನ ಕಾರ್ಮಿಕರೇನಿದ್ರು, ಈ ಒಂದು 130 ಜನ ಕಾರ್ಮಿಕರಲ್ಲಿ ಓರ್ವ ಕಾರ್ಮಿಕನಿಂದ ಈಗ ಸುಮಾರು 30 ಜನರಕ್ಕೆ ಸೋಂಕು ಹರಡಿರುವಂತಹದ್ದು ಪತ್ತೆಯಾಗಿದೆ. ಜೊತೆಗೆ ಅವರ ಒಂದು ಓಡಾಟವನ್ನ ನೋಡ್ತಾ ಹೋದ್ರೆ ಕಳೆದ 2 ತಿಂಗಳಿನಿಂದಲೂ ಕೂಡ ಅಷ್ಟೇ ಅವರು ಕೆಲಸಕ್ಕೋಸ್ಕರ ಬೆಂಗಳೂರು ನಗರದಾದ್ಯಂತಲೂ ಕೂಡ ಓಡಾಡಿರುವಂತಹ ಬಗ್ಗೆ ಮಾಹಿತಿ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿದೆ. ಜೊತೆಗೆ ತರಕಾರಿ ಅಂತಾನೂ ಕೂಡ ಅಷ್ಟೇ ಅವರು ಸಾಕಷ್ಟು ಕಡೆಗಳಲ್ಲಿ ಓಡಾಟವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಆದ್ರೆ ಪ್ರಮುಖವಾಗಿ ಯಾವ ಯಾವ ಪ್ರದೇಶದಲ್ಲಿ ಹೋಗಿ ಅವರು ಓಡಾಟವನ್ನ ಮಾಡಿದರೆ, ಜೊತೆಗೆ ಕೆಲಸ ಅರಸಿ ಕೂಡ ಅಷ್ಟೇ ಸಾಕಷ್ಟು ಜನ ಕಾರ್ಮಿಕರು ಏನು ಪಾಸಿಟಿವ್ ಬಂದಿದೆ, ಈಗ ಆ ಒಂದು ಪಾಸಿಟಿವ್ ಬಂದಿರುವಂತಹ ಒಂದು ಕಾರ್ಮಿಕರು ಕೂಡ ಅಷ್ಟೇ ಕೆಲಸಕ್ಕೋಸ್ಕರ ಅಂತ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಓಡಾಡಿದಾರೆ ಅಂತ ಈಗ ಪೊಲೀಸರು ಒಂದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈಗ ಹೊಂಗಸಂದ್ರ ಸುತ್ತಮುತ್ತ ಇರುವಂತಹ ಸ್ಥಳೀಯರಿಗೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊಂಗಸಂದ್ರದ ಸಮೀಪ ಇರುವಂತಹ ವಿದ್ಯಾನಗರ ಆಗಿರ್ಬೋದು, ಬೇರೆ ಬೇರೆ ಒಂದು ಏರಿಯಾಗಳಲ್ಲಿ ಕೂಡ ಅಷ್ಟೇ ಈಗ ಒಂದು ಬಿಹಾರದ ಮೂಲದ ಕಾರ್ಮಿಕರು ಓಡಾಡಿರುವುದರ ಬಗ್ಗೆ ಕೂಡ ಮಾಹಿತಿ ಈಗಾಗಲೇ ಲಭ್ಯವಾಗಿದ್ದು, ಅವರೆಲ್ಲರೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಕೊರೋನಾ ಸೋಂಕು ಏನಿದೆ, ಒಂದು ಕಳೆದ 3 ರಿಂದ 4 ದಿನಗಳಲ್ಲಿ ಸುಮಾರು 50ಕ್ಕೂ ಅಧಿಕ ಪ್ರಕರಣಗಳು ಈಗಾಗಲೇ ರಿಜಿಸ್ಟರ್ ಆಗಿದೆ ಬೆಂಗಳೂರು ನಗರದಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಬಿಹಾರದ ಮೂಲದ ಕಾರ್ಮಿಕರದ್ದೇ
ಪೊಲೀಸರಿಗೆ ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಮತ್ತು ಆರೋಗ್ಯ ಇಲಾಖೆಗೂ ಕೂಡ ಅಷ್ಟೇ ಒಂದು ತಲೆ ಕೆಡಿಸುವಂತಹ ಒಂದು ಸಂದಿಗ್ಧ ಸ್ಥಿತಿ ಈಗ ಎದುರಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳ ಒಂದು ಪ್ರಕಾರವಾಗಿ ಸುಮಾರು 30 ಜನರ ಕಾರ್ಮಿಕರಿಗೆ ಒಂದು ಪಾಸಿಟಿವ್ ಆಗಿದೆ. ಜೊತೆಗೆ ಸುಮಾರು 170ಕ್ಕೂ ಅಧಿಕ ಜನರನ್ನು ಈಗಾಗಲೇ ಒಂದು ಕ್ವಾರಂಟೈನ್ ಮಾಡಿ ಕೂಡ ಇಡಲಾಗಿದೆ. ಆದ್ರೆ ಅವರಲ್ಲಿಯೂ ಕೂಡ ಅಷ್ಟೇ ಸೋಂಕಿನ ಲಕ್ಷಣಗಳು ಯಾವ ಕೂಡ ಕಂಡು ಬರ್ತಿಲ್ಲ. ಸದ್ಯಕ್ಕೆ ಅವ್ರೇನ್ ಸೇಫಾ ಅಥವಾ ಅವರಲ್ಲೂ ಕೂಡ ಅಷ್ಟೇ ಒಂದು ಕೊರೋನಾ ಸೋಂಕು ಬರುತ್ತಾ ಅನ್ನುವಂತ ಒಂದು ಆತಂಕ ಕೂಡ ಈಗಾಗಲೇ ಎಡೆ ಮಾಡಿಕೊಟ್ಟಿರುವುದು. ಜೊತೆಗೆ ಈ ಒಂದು ಹೊಂಗಸಂದ್ರ ಏನಿದೆ, ಈ ಒಂದು ಹೊಂಗಸಂದ್ರ ಇರುವಂತಹ ಸುತ್ತಮುತ್ತಲ ಏರಿಯಾಗಳಿಗೂ ಕೂಡ ಪೊಲೀಸ್ ಈಗಾಗಲೇ ಸೀಲ್ ಡೌನ್ ಮಾಡಿ ಎಲ್ಲಾ ರೀತಿಯಂತಹ ಭದ್ರತೆ ಮತ್ತು ಮನೆಯಿಂದ ಯಾರು ಕೂಡ ಹೊರಗ ಬರದ ರೀತಿಯಲ್ಲಿ ಎಲ್ಲಾ ರೀತಿಯಂತಹ ಭದ್ರತೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಚೈತ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಉಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. कि भारत में लॉकडाउन को अब 3 मई तक और बढ़ाना पड़ेगा. लॉकडाउन के नियम. ವೆಲ್ಕಮ್ ಬ್ಯಾಕ್. ಕೊರೋನಾ ಲಾಕ್ಡೌನ್ ಮಧ್ಯೆಯೂ ಕೋಲಾರದಲ್ಲಿ ಮಾಂಸ ಮಾರಾಟ ಭರ್ಜರಿಯಾಗಿ ನಡೀತಿದೆ. ಬಸವ ಜಯಂತಿ ಹಿನ್ನೆಲೆ ಇಂದು ಮಾಂಸ ಮಾರಾಟಕ್ಕೆ ಕೋಲಾರ ನಗರಸಭೆ ನಿಷೇಧ ಮಾಡಿದೆ. ಆದರೆ ಮಾಂಸ ಮಾರಾಟಗಾರರು ಅಂಗಡಿಯ ಹಿಂಬಾಗಿಲಿನಲ್ಲಿ ಮಾಂಸ ಮಾರಾಟ ಮಾಡುತ್ತಿದ್ದಾರೆ. ಮಾಂಸ ಕೊಳ್ಳಲು ಬಂದಿರುವ ಜನ ಅಂತರ ಕಾಯ್ದುಕೊಳ್ಳದೆ ಮಾಂಸ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ಬಗ್ಗೆ ವಿಭಿನ್ನವಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ. ಟೀ ಮಾರುವ ವೃದ್ಧ ಸಹ ಕೊರೋನಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ವೆಂಕಟೇಶಪ್ಪ ಎಂಬ ವೃದ್ಧ ಸೈಕಲ್ನಲ್ಲಿ ಟೀ ಮಾರುತ್ತಾ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ದಯವಿಟ್ಟು ಸ್ವಚ್ಛತೆ ಕಾಪಾಡಿ ಅಂತ ಸೈಕಲ್ನಲ್ಲಿ ಡಸ್ಟ್ ಬಿನ್ ಇಟ್ಟು ಜಾಗೃತಿ ಮೂಡಿಸುತ್ತಿದ್ದಾರೆ. ನಾಡಿನಾದ್ಯಂತ ಇಂದು ಬಸವ ಜಯಂತಿ. ಆದರೆ ಕೊರೋನಾ ಲಾಕ್ಡೌನ್ ಬಸವ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಸರಳವಾಗಿ ಬಸವ ಜಯಂತಿ ಆಚರಣೆ ಮಾಡಲಾಯಿತು. ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಸವಣ್ಣನ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಬಸವ ಜಯಂತಿ ಆಚರಣೆ ಮಾಡಿದರು. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. लॉकडाउन को अब 3 मई तक और बढ़ाना पड़ेगा. लॉकडाउन के नियमों का पालन करें, जहां है वहां रहे, सुरक्षित रहे.